ತೋಮಿಯಾರ್ಪಾಳ್ಯ ಮರಿಯಮಂಗಲ ಆ ಒಂದು ಜ್ಯೂರಿಸ್ಡಿಕ್ಷನ್ನಲ್ಲಿ ಫಾರೆಸ್ಟ್ ಇಲಾಖೆಯವರು ಒಂದು ಎನ್ಕೌಂಟರ್ ಮಾಡಿ 3 ಜನ ಪ್ರಾಣ ತೆತ್ತಿದ್ದಾರೆ. ಇದಕ್ಕೆ ಕಾರಣ ಹೇಳ್ತಾ ಇರೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು. ಈ 3 ಜನ ಯಾರು ಸತ್ತಿದ್ದಾರೆ, ಒಂದು ಆಂಟೋನಿ ಸ್ವಾಮಿ, ಇನ್ನೊಂದು ಪೀಟರ್, ಮತ್ತೊಬ್ಬ ಕುಮಾರ್. ಇವರು 3 ಜನ ಸತ್ತಿದ್ದಾರೆ. ಒಬ್ಬನ ಮೇಲೆ ಎನ್ಕೌಂಟರ್ ಆಗಿದೆ. ಅವನು ತಪ್ಪಿಸ್ಕೊಂಡು ಈಗ ಗಾಯಗೊಂಡು ಆಸ್ಪತ್ರೆಯಲ್ಲಿ ಇದ್ದಾನೆ ಅಂತ ಗೊತ್ತಾಗ್ತಾ ಇದೆ. ಇದು ಗೊತ್ತಾದ ತಕ್ಷಣ ನಾನು ಮತ್ತು ನಮ್ಮ ದತ್ತೇಶ್ ಅವರು, ಮಾನಸ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ದತ್ತೇಶ್ ಅವರು ಮತ್ತು ನಮ್ಮ ಇಡೀ ಟೀಮು ಆನೂರಲ್ಲಿ ಅಂಬೇಡ್ಕರ್ ಸರ್ಕಲ್ ಅಂದರೆ ಪೊಲೀಸ್ ಸ್ಟೇಷನ್ ಎದುರುಗಡೆ ಪ್ರತಿಭಟನೆ ನಡೀತಾ ಇತ್ತು. ಒಂದು 2-3 ಸಾವಿರ ಜನ ಸೇರಿದ್ರು. ಅಲ್ಲೋಗಿ ಮಾತಾಡ್ಕೊಂಡು ಬಂದಿದ್ದೀವಿ. ಈ ಸರ್ಕಾರ ಇದನ್ನು ಹೇಗೆ ತಿರುಚ್ತಾ ಇದೆ ಅಂತಂದರೆ, ಈ 3 ಜನ ಸತ್ತಿರೋರು ಜಿಂಕೆ ಮಾಂಸ ಬೇಟೆಯಾಡಕ್ಕೆ ಹೋಗಿದ್ರು. ಜಿಂಕೆ ಮಾಂಸ ತಗೊಂಬತ್ತಾ ಇದ್ರು. ಆಗ ನಾವು ಹೋಗಿ ಹಿಡಿದ್ವಿ. ಅವರು ನಮ್ಮ ಮೇಲೆ ಶೂಟ್ ಮಾಡೋಕ್ಕೆ ಬಂದರು. ನಾವು ಎನ್ಕೌಂಟ್ರ್ ಮಾಡಿದ್ದೀವಿ ಅಂತ ಒಂದು ದೊಡ್ಡ ಫಾಲ್ಸ್ ನೆರೇಟಿವ್ನ ಸೆಟ್ ಮಾಡ್ತಾ ಇದ್ದಾರೆ. ನಾನಲ್ಲಿ ಸಾಕ್ಷ್ಯಾಧಾರಗಳನ್ನ ಹುಡುಕಿದಾಗ, ಅಲ್ಲಿರೋ ಜನರನ್ನೆಲ್ಲ ಕೇಳಿದಾಗ ನಮಗೆ ಗೊತ್ತಾಗಿದ್ದೇನು ಅಂತಂದರೆ, ಎನ್ಕೌಂಟ್ರ್ ಮಾಡೋದಾದರೆ, ಯಾರೋ ಅಪರಾಧ ಮಾಡಿದ್ದಾನೆ ಫಾರೆಸ್ಟಲ್ಲಿ, ಅವನ್ನ ಎನ್ಕೌಂಟ್ರ್ ಮಾಡೋದಾದರೆ ಅವನು ಶೂಟ್ ಮಾಡಿರ್ಬೇಕಲ್ಲ. ಯಾರ ಮೇಲೆ ಶೂಟ್ ಮಾಡಿದ್ದಾನೆ, ಯಾವ ಫಾರೆಸ್ಟ್ ಆಫೀಸರ್ಗೆ ಗಾಯ ಆಗಿದೆ ಗೊತ್ತಿಲ್ಲ. ಆದರೆ 3 ಜನ ಸತ್ತಿದ್ದಾರೆ. ಈ 3 ಜನ ಎಲ್ಲಿಗೆ ಏಟು ಬಿದ್ದಿದೆ ಅಂದರೆ, ಈಗ ಇವ್ರಿಗೆ ಒಬ್ಬನಿಗೆ ಕುತ್ತಿಗೆಗೆ ಇಲ್ಲಿಗೆ ಹೊಡೆದಿದ್ದಾರೆ, ಇನ್ನಿಬ್ಬರಿಗೆ ಎದೆಗೆ ಹೊಡೆದಿದ್ದಾರೆ. ತಪ್ಪಿಸ್ಕೊಂಡು ಓಡೋನಿಗೆ ಎಲ್ಲಿ ಹೊಡಿಬೇಕು ಅಂತ ರೂಲ್ಸ್ ಇರೋದು, ಮಂಡಿಯಿಂದ ಕೆಳಗಡೆ ಹೊಡಿಬೇಕು ಅಂತ. ಕತ್ತಿಗೆ ಕೊಡಿದ್ರು ಅಂದರೆ ಗನ್ನನ್ನು ಹೀಗಿಟ್ಕೊಂಡು ಹೊಡೆದಿದ್ದಾರೆ, ಹೊಡೆದಿರಬೇಕು. ಹೀಗಿಟ್ಕೊಂಡು ಹೊಡಿತಾ ಇದ್ದಾರೆ ಅಂತಂದರೆ ಅದು ಕತ್ತಿಗೆ ಗುರಿ ಇಟ್ಟು ಹೊಡೆದಿರೋದು. ಅಥವಾ ಅವನು ಬಿದ್ದೋದಾಗ ಹಿಂಗೆ ಹೊಡೆದಿದ್ದಾರಾ? ಯಾಕೆಂದರೆ ಇದೆರಡೂ ಕೂಡ ಕತ್ತಿಗೆ ಎದೆಗೆ ಗುರಿ ಇಡ್ತಾ ಇದೆ. ಹಾಗಾಗಿ ನನಗನ್ಸುತ್ತೆ ಇದು ಸುಳ್ಳು ಎನ್ಕೌಂಟರ್. ಇದು ಏನೇ ತಪ್ಪು ಮಾಡಿದ್ರು ಅವ್ರನ್ನ ಎತ್ತಾಕೊಂಡು ಬರಬೇಕು. ಫಾರೆಸ್ಟ್ ಅವರು ಅಥವಾ ಪೊಲೀಸ್ ಇಲಾಖೆಯವರು ಕಳ್ಳರನ್ನು ಹಿಡೀಲಿಕ್ಕೆ 2-3 ಹಂತದ ಹೋರಾಟವನ್ನು ಮಾಡ್ತಾರೆ. ಗಾಳಿಯಲ್ಲಿ ಗುಂಡಾರಿಸಿ ಹ್ಯಾಂಡ್ ಅಪ್ ಮಾಡಿ ಅವ್ರ ಕಾಲಿಗೆ ಶೂಟ್ ಮಾಡಿ ಇಟ್ಕೋಬೇಕು. ಆದರೆ ನೇರವಾಗಿ ಕುತ್ತಿಗೆ ಗೇಟ್ ಬಿದ್ದಿದೆ ಅಂತಂದರೆ ನನಗನ್ಸುತ್ತೆ ಇದು ನಕಲಿ ಎನ್ಕೌಂಟರ್. ಪ್ರೈಮಾ ಫೇಸಿ ನನಗೆ ಹಿಂಗೆ ಕಾಣಿಸ್ತಾ ಇದೆ. ಹಾಗಾಗಿ ಆ 3 ಕುಟುಂಬದ ಮಕ್ಕಳು, ಮಹಿಳೆಯರು, ಅವ್ರ ಜೊತೆಗೆ ಇಡೀ ಆ ಭಾಗದ ಜನ 2-3 ಸಾವಿರ ಜನ ಸೇರಿದ್ರು. ಅಲ್ಲಿ ಆ ಕ್ಷೇತ್ರದ ಶಾಸಕರಾದಂಥ ಮಂಜುನಾಥ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಪುಟ್ಟರಂಗ ಶೆಟ್ಟರ್ಗೆ, ಪುಟ್ಟರಂಗ ಶೆಟ್ಟರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಿದ್ದಾರೆ. ನಾವು ಕೂಡ ಅದೇ ಡಿಮ್ಯಾಂಡನ್ನು ಹೇಳಿ ಬಂದಿದ್ದೀವಿ. ಮೊದಲನೇದು, ಈ ರೀತಿ ನಕಲಿ ಎನ್ಕೌಂಟರ್ ಮಾಡಿದ್ದಾರೆ ಅಂತ ಏನು ಪ್ರೈಮಾ ಫೇಸಿ ಎಲ್ರಿಗೂ ಗೊತ್ತಾಗ್ತಾ ಇದೆ, ಇದು ಎನ್ಕ್ವೈರಿ ಆಗಬೇಕು. ಇದು ಜುಡಿಷಿಯಲ್ ಎನ್ಕ್ವೈರಿ ಆಗಬೇಕು, ನ್ಯಾಯಾಂಗ ತನಿಖೆ ಆಗಬೇಕು. ನ್ಯಾಯಾಂಗ ತನಿಖೆ ಆಗೋದ್ರೊಳಗೆ ವಿಧಾನಸಭಾ ಅಧಿವೇಶನ ನಡೀತಾ ಇರೋದ್ರಿಂದ ಡೌನ್ ಬಿಲೋ ಅಧಿಕಾರಿಗಳೆಲ್ಲರನ್ನೂ ಸಸ್ಪೆಂಡ್ ಮಾಡಬೇಕು ಇಮಿಡಿಯೇಟಾಗಿ. ಮುಖ್ಯಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು ಅದನ್ನು ಡಿಮ್ಯಾಂಡ್ ಮಾಡಬೇಕು. ಜನರಿಗೆ ಭಯ ಹುಟ್ಟಿಸೋಕ್ಕೆ ನೀವು ಸಾಯಿಸ್ತೀರಾ? ಇಲ್ಲ ಇದಕ್ಕೆ ನ್ಯಾಯ ಕೊಡ್ತೀವಿ ಅಂತಂದರೆ DFO ಇಂದ ಹಿಡಿದು ವಾಚರ್ ಅವ್ರಿಗೆ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡಬೇಕು. ತಕ್ಷಣಕ್ಕೆ ಸಸ್ಪೆಂಡ್ ಮಾಡಿ ಇದ್ರ ಮೇಲೆ ಜುಡಿಷಿಯಲ್ ಎನ್ಕ್ವೈರಿ ನಡಿಬೇಕು. ತಪ್ಪಿತಸ್ಥರು ಯಾರು ಅಂತ ಗೊತ್ತಾಗುತ್ತೆ.
ಎರಡನೇದೀಗ ಸತ್ತೋಗಿದ್ದಾರೆ, ಅವ್ರ ಕುಟುಂಬ ಹೆಂಗೆ ಬದುಕಬೇಕು? ಸಣ್ಣ ಸಣ್ಣ ಮಕ್ಕಳಿದ್ದಾರೆ, ಅವ್ರು ಹೇಗೆ ಬದುಕಬೇಕು? ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಆ ಭಾಗದ ಎಲ್ಲ ಜನರು ಒತ್ತಾಯ ಮಾಡ್ತಾ ಇದ್ದಾರೆ. ರೈತ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳೆಲ್ಲ ಒತ್ತಾಯ ಮಾಡ್ತಾ ಇದ್ದಾರೆ, 2 ಕೋಟಿ ಪರಿಹಾರ ಕೊಡಬೇಕು. ಇದನ್ನು ನಾವು ಕೂಡ ಒತ್ತಾಯ ಮಾಡಿದ್ದೀವಿ, ಭಾರತೀಯ ಜನತಾ ಪಾರ್ಟಿಯ ಲೀಡರ್ಸ್ ನಾವೆಲ್ಲರೂ ಕೂಡ ಇದನ್ನು ಒತ್ತಾಯ ಮಾಡಿದ್ದೀವಿ. 2 ಕೋಟಿ ಕಾಂಪನ್ಸೇಷನ್ ಕೊಡಬೇಕು. ಮೂರನೇದು, ಆ ಮಕ್ಕಳಿದಾರಲ್ಲ, ಆ ಮಕ್ಕಳನ್ನ ಯಾವುದಾದ್ರೂ ವಸತಿ ಶಾಲೆಗೆ ಸೇರಿಸಿ ಅವರು ಶಾಶ್ವತವಾಗಿ ಅವರು ಡಿಗ್ರಿನೋ ಪೋಸ್ಟ್ ಗ್ರ್ಯಾಜುಯೇಷನೋ ಮುಗಿಸೋವರೆಗೆ ಅವ್ರಿಗೆ ಉಚಿತ ಶಿಕ್ಷಣವನ್ನು ದೊರಕಿಸ್ಕೊಡ್ಬೇಕು. 4ನೇದು, ಆ ಕುಟುಂಬ 2 ಕೋಟಿ ಪರಿಹಾರ ಕೊಡೋದ್ರಿಂದ 30 ವರ್ಷ ಬದುಕೋಕ್ಕಾಗಲ್ಲ. 30 ವರ್ಷ ಜೀವನ ಮಾಡಬೇಕಾಗಿದೆ. ಯಾಕೆಂತಂದ್ರೆ ಅಲ್ಲಿ ಸತ್ತಿರೋರೆಲ್ಲ 40 ವರ್ಷದೊಳಗಡೆ ಇರೋರು. ಅವರು ಇನ್ನೂ ಒಂದು 30 ವರ್ಷ ಸಂಸಾರ ನಡೆಸ್ಕೊಂಡು ಬದುಕು ಕಟ್ಕೊಳ್ಳೋ ಅಂಥ ಅವಕಾಶ ಇದ್ದವರು. ಅಂಥವ್ರು ಸತ್ತೋಗಿದ್ದಾರೆ ಅಂದಮೇಲೆ ಆ ಕುಟುಂಬದಲ್ಲಿ ಒಬ್ಬರಿಗೆ ಒಂದು ಸರ್ಕಾರಿ ಉದ್ಯೋಗವನ್ನು ಕೊಡಬೇಕು. ಅದ್ರ ಮೂಲಕ ಆ 3 ಕುಟುಂಬಕ್ಕೆ ನ್ಯಾಯ ದೊರಕಿಸ್ಬೇಕು. 5ನೇದೇನು ಅಂತಂದರೆ, ಈ ಮಹಿಮಾ ದಾಸ್ ಅಂತ ಎನ್ಕೌಂಟ್ರಲ್ಲಿ, ಸೋಕಾಲ್ಡ್ ಎನ್ಕೌಂಟರ್ ಅಂತ ಏನು ಹೇಳ್ತಾರೆ, ಅದರಲ್ಲಿ ಏಟು ತಿಂದು ಹಾಸ್ಪಿಟ್ಲ್ ಇದ್ದಾನಲ್ಲ, ಅವನೇ ಐ ವಿಟ್ನೆಸ್. ಆ ಐ ವಿಟ್ನೆಸ್ಸು ಅಳಿಸ್ತೇ ಇದ್ದಂಗೆ ಸೆಕ್ಯೂರಿಟಿ ಕೊಟ್ಟು ಅವನು ಬಹಿರಂಗವಾಗಿ ಏನು ನಡೀತು ಅಂತ ಹೇಳಬೇಕು. ಅವನು ಈಗ ಮಾನ್ಯ ಅರಣ್ಯ ಸಚಿವರು ಮಾತಾಡ್ತಾ ಇದ್ದಾರೆ ಮೀಡಿಯಾಗಳಲ್ಲಿ, ನಾನು ಗಮನಿಸಿದೆ. 5 kg ಮಾಂಸ ಎತ್ಕೊಂಡು ಹೋಗ್ತಿದ್ರು. ಎಲ್ಲಿ ಎತ್ಕೊಂಡು ಹೋಗಿದ್ದಾರೆ ಮಾಂಸ? ಡಿಸ್ಪ್ಲೇ ಮಾಡಿ. ಅರಣ್ಯ ಸಚಿವರು ಬೆಂಗಳೂರಲ್ಲಿ ಕೂತ್ಕೊಂಡು ಮಾತಾಡೋದಲ್ಲ, ಇಲ್ಲಿಗೆ ಬನ್ನಿ, ಫೀಲ್ಡ್ಗೆ ಗೊತ್ತಾಗುತ್ತೆ. BBMP ವ್ಯಾಪ್ತಿನಲ್ಲಿ ರಾಜಕಾರಣ ಮಾಡೋದಲ್ಲ ಅರಣ್ಯ ಸಚಿವರು, ಇಲ್ಲಿಗೆ ಬನ್ನಿ, ಅನೂರಿಗೆ ಜನರ ಕಷ್ಟ ಏನು ಅಂತ ಗೊತ್ತಾಗುತ್ತೆ. ಸೊ 5 ಬ್ಯಾಗಲ್ಲಿ, ಗೋಣಿ ಚೀಲದಲ್ಲಿ ಮಾಂಸ ಎತ್ಕೊಂಡು ಹೋಗ್ತಿದ್ರು ಅಂತ ಸುಮ್ಮನೆ ಯಾರೋ ಆಫೀಸರ್ಸ್ ಹೇಳಿದ್ರು ಅಂತ ನೀವು ಸ್ಟೇಟ್ಮೆಂಟ್ ಕೊಟ್ಬಿಡೋದಾ? ಹಾಗಾಗಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ, ಈ ನಾವೇನು 5 ಡಿಮ್ಯಾಂಡ್ ಇಟ್ಟಿದ್ದೀವಿ, ಸಾರ್ವಜನಿಕರ ಹಿತದೃಷ್ಟಿಯಿಂದ ಮತ್ತು ಆ ಕುಟುಂಬಗಳ ಹಿತದೃಷ್ಟಿಯಿಂದ 5 ಡಿಮ್ಯಾಂಡನ್ನು ಫುಲ್ಫಿಲ್ ಮಾಡುವಂಥ ನೈತಿಕ ಜವಾಬ್ದಾರಿಯನ್ನು, ಕಾನೂನಾತ್ಮಕ ಜವಾಬ್ದಾರಿಯನ್ನು ಸರ್ಕಾರ ಒತ್ಕೋಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ.